ಅಣ್ಣಯ್ಯ ಸೀರಿಯಲ್ ಬಂದಿದ್ದಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಬರೆ ಹಾಕ್ದಂಗಾಯ್ತು. ಶಾಕಿಂಗ್ ರಿಪೋರ್ಟ್ ಇದು. ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ವಾರದ ಕನ್ನಡ ಧಾರಾವಾಹಿಗಳ TRP ರಿಲೀಸ್ ಆಗಿದೆ. ಕಳೆದ ವಾರದಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಪ್ರಸಾರದ ಸಮಯವನ್ನು ಬದಲು ಮಾಡಲಾಗಿತ್ತು. ಹೀಗಾಗಿ ಬೇರೆ ಧಾರಾವಾಹಿಗಳ ಟೈಮಿಂಗ್ ಕೂಡ ಬದಲಾಗಿತ್ತು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟೈಮಿಂಗ್ ಜಾಗಕ್ಕೆ ಹೊಸ ಸೀರಿಯಲ್ ಎಂಟ್ರಿ ಆಗಿತ್ತು. ಹಾಗಾದರೆ ಈ ಬಾರಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ TRP ಎಷ್ಟು, ಉಳಿದ ಧಾರಾವಾಹಿಗಳಿಗೆ ಎಷ್ಟು ಸಿಕ್ತು, ಅಣ್ಣಯ್ಯ ಧಾರಾವಾಹಿಗಳಿಗೆ ಎಷ್ಟು ಸಿಕ್ಕಿದೆ ಎನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಳೆದ 2 ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ಹೊಸದಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಶುರುವಾದಾಗಲೂ ಈ ಸೀರಿಯಲ್ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಂಡಿತ್ತು. ಆದರೆ ರಾತ್ರಿ 7:30ಕ್ಕೆ ಪ್ರಸಾರ ಆಗುತ್ತಿದ್ದ ಈ ಧಾರಾವಾಹಿಯ ಟೈಮಿಂಗ್ ಬದಲಾಯಿಸಿದ ನಂತರದಲ್ಲಿ ಬೇರೆ ಧಾರಾವಾಹಿಗಳ TRP ತಲೆ ಕೆಳಗಾಗಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎನ್ನಲು 7:30ಕ್ಕೆ ಪ್ರಸಾರ ಆಗುತ್ತಿದ್ದು, ಆಗ ಈ ಧಾರಾವಾಹಿಯಲ್ಲಿ ಏನಿಲ್ಲ ಅಂದರೂ 8 TVR ಸಿಗುತ್ತಿತ್ತು. ಕಳೆದ ವಾರದಿಂದ 6:30ಕ್ಕೆ ಧಾರಾವಾಹಿ ಪ್ರಸಾರ ಮಾಡಲಾಗ್ತಿದೆ. ಹೀಗಾಗಿ ಈ ಬಾರಿ 5.2 TRP ಸಿಕ್ಕಿದೆ. ಈ ಧಾರಾವಾಹಿ TRP ಕಡಿಮೆ ಆಗಲಿದೆ ಎಂದು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಅದರಂತೆ ಆಗಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಆಗ್ತಿದ್ದ ಟೈಮ್ಗೆ ಅಣ್ಣಯ್ಯ ಧಾರಾವಾಹಿ ಪ್ರಸಾರ ಆಗ್ತಿದೆ. ವಿಕಾಸ್ ಉತ್ತಯ್ಯ, ನಾಗಶ್ರೀ, ನಾಗೇಂದ್ರ ಶಾ, ನಿಶಾ, ರವಿಕೃಷ್ಣನ್ ನಟಿಸುತ್ತಿರುವ ಈ ಹೊಸ ಧಾರಾವಾಹಿಗೆ 7 TRP ಸಿಕ್ಕಿದೆ. ಈ ಹಿಂದೆ ಜೀ ಕನ್ನಡದ ವಾಹಿನಿಯಲ್ಲಿ ಆರಂಭವಾಗುತ್ತಿದ್ದ ಹೊಸ ಧಾರಾವಾಹಿಗಳು ಮೊದಲ ವಾರವೇ 9, 10 ತಗೊಂಡ ದಾಖಲೆಯೂ ಕೂಡ ಇದೆ. ಹಾಗೆ ನೋಡಿದರೆ ಈ ಸೀರಿಯಲ್ TRP ಕೊಂಚ ಕಡಿಮೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಜಾಸ್ತಿ ವೀಕ್ಷಣೆಯನ್ನ ಪಡೆಯಬಹುದು. ಹಾಗಿದ್ರೆ ನಂಬರ್ 1 ಧಾರಾವಾಹಿ ಯಾವುದು? ಈ ಬಾರಿ ಲಕ್ಷ್ಮೀ ನಿವಾಸ ಧಾರಾವಾಹಿ ನಂಬರ್ 1 ಸ್ಥಾನ ಪಡೆದಿದೆ. ಇಷ್ಟು ದಿನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ 2ನೇ ಸ್ಥಾನ ಪಡೆದಿದ್ದ ಈ ಸೀರಿಯಲ್ ಈ ವಾರ 7.3 TRP ಪಡೆದು ನಂಬರ್ 1 ಸ್ಥಾನಕ್ಕೆ ಏರಿದೆ. 2ನೇ ಸ್ಥಾನದಲ್ಲಿ ಅಣ್ಣಯ್ಯ ಇದ್ದಾನೆ. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯು 6.9, ಸೀತಾರಾಮ ಧಾರಾವಾಹಿಗೆ 6.2, ಅಮೃತಧಾರೆ ಧಾರಾವಾಹಿಗೆ 6 TRP ಸಿಕ್ಕಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ 4.8, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ 6.3, ರಾಮಾಚಾರಿ ಧಾರಾವಾಹಿಗೆ 6.4, ಕರಿಮಣಿ ಧಾರಾವಾಹಿಗೆ 4.6 TRP ಸಿಕ್ಕಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠ ತಪ್ಪು ಮಾಡೋದು, ಅದಕ್ಕೆ ಭಾಗ್ಯ ಪಾಠ ಕಲಿಸುವ ಎಪಿಸೋಡ್ಗಳು ಪ್ರಸಾರ ಆಗುತ್ತಿದ್ದು, ಈ ಹಿಂದಿನ ವಾರಕ್ಕಿಂತ ಕಡಿಮೆ TRP ಸಿಕ್ಕಿದೆ. ರಾಮಾಚಾರಿ ಧಾರಾವಾಹಿಯಲ್ಲಿ ಕೃಷ್ಣನ ಕೊಲೆ ನಡೆಯುವುದು, ರಾಮಾಚಾರಿ ಚಾರುಲತಾ ಮದುವೆ ಎಪಿಸೋಡ್ಗಳು ಪ್ರಸಾರ ಆಗುತ್ತಿದೆ. ಈ ಬಗ್ಗೆಯೇ ಎಪಿಸೋಡ್ಗಳು ಪ್ರಸಾರ ಆಗುತ್ತಿರುವುದರಿಂದ ಕೆಲ ವಾರಗಳಿಂದ ಈ ಧಾರಾವಾಹಿಗಳೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಕೊಲೆ ಮಾಡಿರೋದು, ಕಾವೇರಿ ಬಚಾವಾಗಲು ಮಾಡುತ್ತಿರುವ ತಂತ್ರಗಳು, ಲಕ್ಷ್ಮಿ ಕೀರ್ತಿಯನ್ನು ಹುಡುಕುತ್ತಿರುವ ವಿಷಯದ ಕುರಿತು ಎಪಿಸೋಡ್ ಪ್ರಸಾರ ಆಗುತ್ತಿದೆ. ಹೀಗಾಗಿ ಈ ರಣರೋಚಕ ಸಂಚಿಕೆ TRPಯನ್ನು ಜಾಸ್ತಿ ಪಡಿತಾ ಇದೆ. ಇದಿಷ್ಟು ಧಾರಾವಾಹಿಗಳ TRP ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು.